ನಕಲಿ ಮಾನವ ಹಕ್ಕುಗಳ ಅಧಿಕಾರಿ ಪರಿಚಯಿಸಿದ್ದಂತಹ ಕೇಸ್ ಗಿರೀಶ್ ಭಟ್ಟಣ್ಣನವರ ವಿರುದ್ಧ ಕ್ರಿಮಿನಲ್ ಕೇಸ್ಗೆ ಸೂಚನೆಯನ್ನ ನೀಡಲಾಗಿದೆ. ನೋಡಿ, ನಕಲಿ ಮಾನವ ಹಕ್ಕುಗಳ ಅಧಿಕಾರಿಯನ್ನ ಪರಿಚಯಿಸಿರುವಂತಹ ಕಾರಣಕ್ಕಾಗಿ ಗಿರೀಶ್ ಭಟ್ಟಣ್ಣನವರ ವಿರುದ್ಧವಾಗಿ ಕೇಸ್ ದಾಖಲಿಗೆ ಸೂಚನೆ. ಸ್ವಯಂ ಪ್ರೇರಿತ ಕ್ರಿಮಿನಲ್ ಕೇಸ್ ದಾಖಲಿಸುವುದಕ್ಕೆ ಸೂಚನೆ, ತನಿಖೆ ಕೈಗೊಳ್ಳುವುದಕ್ಕೆ ದಕ್ಷಿಣ ಕನ್ನಡ ಎಸ್ಪಿಗೆ SHRC ಸೂಚನೆಯನ್ನ ಕೊಟ್ಟಿದೆ. ಎಸ್ಪಿಗೆ ಸೂಚಿಸಿದೆ ರಾಜ್ಯ ಮಾನವ ಹಕ್ಕುಗಳ ಆಯೋಗ. ಕೇಸ್ ದಾಖಲು, ತನಿಖೆ, ಕಾನೂನು ಕ್ರಮದ ವರದಿ ಸಲ್ಲಿಸಿ ಸೆಪ್ಟೆಂಬರ್ 21ರ ಒಳಗೆ ವರದಿ ಸಲ್ಲಿಸುವಂತೆ ಎಸ್ಪಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ನೋಡಿ, ಹಿಂದೆ ಒಬ್ಬ ರೌಡಿ ಶೀಟರ್ ಮದನ್ ಬುಗುಡಿ ಅನ್ನುವಂತಹ ವ್ಯಕ್ತಿಯನ್ನ ಆತ ಮಾನವ ಹಕ್ಕುಗಳ ಅಧಿಕಾರಿ ಅಂತ ಹೇಳಿ ಪರಿಚಯಿಸಿದ್ದ. ಗಿರೀಶ್ ಭಟ್ಟಣ್ಣನವರು ಪರಿಚಯಿಸಿದ್ದಂತಹ ಕಾರಣದಿಂದಾಗಿ ಕ್ರಿಮಿನಲ್ ಕೇಸನ್ನು ದಾಖಲಿಸಬೇಕು ಅವರ ವಿರುದ್ಧವಾಗಿ. ಸ್ವಯಂ ಪ್ರೇರಿತವಾಗಿ ಕ್ರಿಮಿನಲ್ ಕೇಸನ್ನು ದಾಖಲಿಸೋದಕ್ಕೆ ಮಾನವ ಹಕ್ಕುಗಳ ಆಯೋಗ ಸೂಚನೆಯನ್ನ ಕೊಟ್ಟಿದೆ. ತನಿಖೆಯನ್ನು ಕೈಗೊಳ್ಳಬೇಕು. ದಕ್ಷಿಣ ಕನ್ನಡ ಎಸ್ಪಿಗೆ ಈ ಬಗ್ಗೆ ಮಾನವ ಹಕ್ಕುಗಳ ಆಯೋಗ ಸೂಚನೆಯನ್ನ ಕೊಟ್ಟಿರೋದು. ಒಂದ್ ಕಡೆ ಕೇಸ್ ದಾಖಲಿಸಬೇಕು, ಸ್ವಯಂ ಪ್ರೇರಿತವಾಗಿ ತನಿಖೆಯನ್ನ ನಡೆಸಬೇಕು, ಜೊತೆಗೆ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕು, ಅದರ ವರದಿಯನ್ನ ಸೆಪ್ಟೆಂಬರ್ 21ರ ಒಳಗೆ ಸಲ್ಲಿಸಬೇಕು ಅಂತ ಹೇಳಿ ಎಸ್ಪಿಗೆ ಸೂಚನೆಯನ್ನ ಕೊಟ್ಟಿರೋದು. ನೋಡಿ, ಈ ವಿಚಾರದ ಸಂಬಂಧಪಟ್ಟಂತೆ ಯಾವಾಗ ಈ ನಕಲಿ ಮಾನವ ಹಕ್ಕುಗಳ ಅಧಿಕಾರಿ ಅಂತ ಹೇಳಿ ಪರಿಚಯವನ್ನ ಮಾಡಿಕೊಟ್ಟಿದ್ರು, ಅದಾದ ನಂತರದಲ್ಲಿ ಆತ ಬಂದ್ಬಿಟ್ಟು ನಾನು ಮಾನವ ಹಕ್ಕುಗಳ ಅಧಿಕಾರಿಯಾಗಿ ನಾನು ಕೆಲಸವನ್ನ ನಿರ್ವಹಿಸಬಾರ್ದಾ ಅಂತೆಲ್ಲ ಪ್ರಶ್ನೆ ಮಾಡಿದ್ದ ಆ ವ್ಯಕ್ತಿ ಮದನ್ ಬುಗುಡಿ. ಆತ ಒಬ್ಬ ರೌಡಿ ಶೀಟರ್. ಆತನ ವಿರುದ್ಧವಾಗಿ ಕೆಲ ಕೇಸ್ಗಳಿದೆ, ಹೀಗಾಗಿ ಆತನ ಮೇಲೆ ರೌಡಿ ಶೀಟರ್ ಕೂಡ ದಾಖಲಾಗಿತ್ತು. ಅಂತಹ ವ್ಯಕ್ತಿಯನ್ನ ಕರ್ಕೊಂಡು ಬಂದು ಇವರು ಮಾನವ ಹಕ್ಕುಗಳ ಅಧಿಕಾರಿ ಅಂತ ಹೇಳಿ ಪರಿಚಯ ಮಾಡಿಕೊಡ್ತಾರೆ. ಅದು ಕೂಡ ಮಾಧ್ಯಮದ ಮುಂದೆ ಮಾತನಾಡುವಂಥ ಸಂದರ್ಭದಲ್ಲೇ ಈ ರೀತಿ ಹೇಳಿರ್ತಾರೆ. ಹೀಗಾಗಿ ಗಿರೀಶ್ ಭಟ್ಟಣ್ಣನವರ ವಿರುದ್ಧವಾಗಿ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕು ಅಂತ ಮಾನವ ಹಕ್ಕುಗಳ ಆಯೋಗ ಈಗ ಒತ್ತಾಯವನ್ನ ಮಾಡಿದೆ. ನೀವೇ ಸುಮೋಟೋ ಕೇಸನ್ನ ದಾಖಲಿಸಬೇಕು ಅಂತ ಹೇಳಿ, ಜೊತೆಗೆ ತನಿಖೆಯನ್ನ ಕೈಗೊಳ್ಳಬೇಕು, ಕಾನೂನು ಕ್ರಮವನ್ನ ಕೈಗೊಳ್ಳಬೇಕು ಅಂತ ತಿಳಿಸಿದೆ. ನಮ್ಮ ಜೊತೆಗೆ ಹ್ಯೂಮನ್ ರೈಟ್ ಕಮಿಷನ್ನ ಅಧಿಕಾರಿಗಳು ಕೂಡ ಇದ್ದಾರೆ. ಸೊ ಲೆಟ್ ಅಸ್ ಸಿ ಯಾಕೆ ಏನು ಹೆದರ್ಕೊಂಡೇನು ಓಡಿ ಹೋಗಲಿಲ್ಲ. ನಮ್ಮ ಜೊತೆಗೆ ಹ್ಯೂಮನ್ ರೈಟ್ ಕಮಿಷನ್ನ ಅಧಿಕಾರಿಗಳು ಕೂಡ ಇದ್ದಾರೆ. ಸೊ ಲೆಟ್ ಅಸ್ ಸಿ ಯಾಕೆ ಏನು ಹೆದರ್ಕೊಂಡೇನು ಓಡಿ ಹೋಗಲಿಲ್ಲ. ನಮ್ಮ ಜೊತೆಗೆ ಹ್ಯೂಮನ್ ರೈಟ್ ಕಮಿಷನ್ನ ಅಧಿಕಾರಿಗಳು ಕೂಡ ಇದ್ದಾರೆ. ಸೊ ಲೆಟ್ ಅಸ್ ಸಿ ಯಾಕೆ ಏನು ಹೆದರ್ಕೊಂಡೇನು ಓಡಿ ಹೋಗಲಿಲ್ಲ. ನಮ್ಮ ಜೊತೆಗೆ ಹ್ಯೂಮನ್ ರೈಟ್ ಕಮಿಷನ್ನ ಅಧಿಕಾರಿಗಳು ಕೂಡ ಇದ್ದಾರೆ. ನೋಡ್ತಾ ಇದ್ವಿ ಗಿರೀಶ್ ಭಟ್ಟಣ್ಣನವರು ಮಾಧ್ಯಮದ ಮುಂದೆ, ಅದರಲ್ಲೂ TV9 ಮುಂದೆ ಮಾತನಾಡುವಂತಹ ಸಂದರ್ಭದಲ್ಲೇ ಆತನ ಮದನ್ ಬುಗುಡಿ ಅನ್ನುವಂತಹ ವ್ಯಕ್ತಿಯನ್ನ ಮಾನವ ಹಕ್ಕುಗಳ ಅಧಿಕಾರಿ ಅಂತ ಹೇಳಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮಾನವ ಹಕ್ಕುಗಳ ಆಯೋಗ ಆತನ ವಿರುದ್ಧವಾಗಿ ಅಂದ್ರೆ ಗಿರೀಶ್ ಭಟ್ಟಣ್ಣನವರ ವಿರುದ್ಧವಾಗಿ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯ ಮಾಡಿದೆ.